ಚಂದ್ರ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀರ ಇವತ್ತು ನೀವೇ ತನ್ನ ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟಿದ್ದೀರಾ? ಇವತ್ತು ಫಸ್ಟ್ ಡೇ ಆಫ್ ಕ್ವಾರಂಟೈನ್. ಫಸ್ಟ್ ಡೇ ನಮ್ಮಿಬ್ಬರು 20th to 21st ಡೇ ಎಷ್ಟಾಗಿದೆ ಗೊತ್ತಿಲ್ಲ. ನಮ್ಮ ಫಸ್ಟ್ ಡೇನಾ ಮೋದಿ ಹೇಳಿದ್ಮೇಲೆ ಇದು ಫಸ್ಟ್ ಡೇ. ನಮ್ಮಿಬ್ರಿಗೆ ಜಾಸ್ತಿ ದಿನ ಆಯ್ತು ನಿಜವಾಗ. ಬೇರೆಯವ್ರಿಗೆಲ್ಲ ಇರ್ಬೇಕು, ನಮ್ಮಿಬ್ರಿಗೆ ಜಾಸ್ತಿ. ಹಬ್ಬ ಮನೇಲೇ ಇಬ್ಬರೇ ಮಾಡ್ಕೊಳ್ಳೋದು. ಸೊ ಇನ್ನು ಸ್ನಾನ ಏನು ಮಾಡಿಲ್ಲ, ಮಾಡಬೇಕು. ಫಸ್ಟ್ ಹಾಲು ಕುಡ್ಕೊಂಡ್ಬಿಡ್ತಿದ್ದೀನಿ, ಹೊಟ್ಟೆ ಹಸಿತಿಲ್ಲ ಅಂದರೆ. ಸೊ ಈ ವರ್ಷದ ಯುಗಾದಿ ಎಲ್ಲರೂ ಮನೇಲೇ ಆಚರಿಸ್ಬೇಕು. ಡಿಫ್ರೆಂಟ್ ಯುಗಾದಿ. ನಾವು ಯಾವಾಗಲೂ ಊರಿಗೆ ಹೋಗ್ತಿದ್ವಿ, ಊರಲ್ಲಿ ಎಲ್ಲ ಕಸಿನ್ಸ್ ಜೊತೆ ಎಲ್ಲ ಸೇರಿಕೊಂಡು ಕಾಡ್ಸಾಡೋದು, ಸುಮ್ಮನೆ ಹಂಗೆ ಟೈಮ್ ಪಾಸ್ಗೆ. ಈ ಸರಿ ಎಲ್ಲ ಏನೂ ಇಲ್ಲ, ಸ್ವಲ್ಪ ಸೇಫ್ ಯುಗಾದಿ ಮನೇಲೆ. ನಾನಿವತ್ತು ಒಬ್ಬಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ. ಎಣ್ಣೆ ಹಚ್ಚೋಣ ಫ್ರೆಂಡ್ಸ್ ಇವಾಗ. ಸೊ ಟಿ ವಿಲಿ ಎಲ್ಲೆಲ್ಲಿ ಯಾವ್ಯಾವ ಮಾರ್ಕೆಟು ಎಷ್ಟೆಷ್ಟು ಓಪನ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಇನ್ನು ಜನಗಳು ಗುಂಪಾಗೇ ಇದ್ದಾರೆ. ಎಣ್ಣೆ ಹಚ್ಚಿದಾಯ್ತು. ಇವಾಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿ ದೀಪ ಹಚ್ಬೇಕು. ಅಡುಗೆ ಏನು ಸ್ಪೆಷಲು? ಇಲ್ಲ, ಅಕ್ಕಪಕ್ಕದ ಮನೆಯವ್ರಿಗೆ ಒಬ್ಬಟ್ಟು ಅಂತ ಹೇಳ ಟ್ರೈ ಮಾಡ್ತೀರಾ ಚೆನ್ನಾಗಿ? ಯಾವಾಗ ಮಾಡಿದೆ? ಒಬ್ಬಟ್ಟು ಮಾಡಿದ, ವಡೆ ಮಾಡಿದೆ. ಇವತ್ತು ಎಕ್ಸ್ಪೆರಿಮೆಂಟ್, ಒಬ್ಬಟ್ಟು ಎಕ್ಸ್ಪೆರಿಮೆಂಟ್ ನೋಡೋಣ. ನೋಡಿ ಚಂದು ಮನೆ ಒರೆಸ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಚೆನ್ನಾಗಿರಲಿ. ಆದಷ್ಟು ಹೊರಗಡೆ ಏನೇನಿದೆಲ್ಲ ಇದೆ ಅದೆಲ್ಲ ಹೊರಟೋಗ್ಲಿ. ಸೊ ಆದಷ್ಟು ಮನೇಲೇ ಇರಿ, ಎಲ್ಲೂ ಹೋಗಬೇಡಿ. ಈ ಹೊಸ ವರ್ಷ ಒಂಥರ ಡಿಫ್ರೆಂಟಾಗಿ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲರಿಗೂ ಇಂಡಿಯಾದಲ್ಲಿ. ಸೊ ಎಲ್ಲೂ ಇಲ್ಲ, ನಾವು ಮನೇಲೆ. ಇವಾಗ ಒಬ್ಬಟ್ಟು ಮಾಡ್ಬೇಕಿನ್ನು. ಪೂಜೆ ಎಲ್ಲ ಆಯಿತು. ಒಬ್ಬಟ್ಟು ಮಾಡಿ ಪುಳಿಯೋಗರೆ ಒಬ್ಬಟ್ಟು ಪುಳಿಯೋಗರೆ ಎಲ್ಲ ಮಾಡಬೇಕು. ಸೊ ಡ್ರೆಸ್ ಮಾಮೂಲಿ ನೋಡಿದ್ದೀರಾ, ನಾನು ವ್ಲಾಗಲ್ಲಿ ತೋರಿಸಿದೆ, ಅದೇ ಹಾಕ್ಕೊಂಡಿದ್ದೀನಿ. ತೊಗೊಳ್ಳಿಲ್ಲ ಹೊಸದು ಅಂದರೆ ಅವಾಗ ತೊಗೊಂಡಿದ್ದೆ, ಯೂಸ್ ಮಾಡಿರಲಿಲ್ಲ, ಅದೇ ಹಾಕ್ಕೊಂಡಿದ್ದೀನಿ. ಚಂದದ ಹೊಸ ಡ್ರೆಸ್. ಅವರು ಅವಾಗಲೇ ತೊಗೊಂಡಿದ್ರು, ಅದನ್ನೇ ಇಟ್ಕೊಂಡಿದ್ರು, ಅದನ್ನೇ ಹಾಕ್ಕೊಂಡಿದ್ದಾರೆ. ಇಬ್ಬರು ಹಬ್ಬಕ್ಕೆ ಅಂತ ಹೋಗಿ ಏನು ಶಾಪಿಂಗ್ ಮಾಡಿಲ್ಲ. ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ತರಕಾರಿ ತರಕ್ಕೆ ಹೋಗಿದೆ, ತರಕಾರಿನೂ ಎಲ್ಲ ಫುಲ್ ಕ್ಲೋಸ್ ಆಗೋಗಿದೆ. ಸೊ ಸಾಯಂಕಾಲ ಬರುತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು. ಇಲ್ಲಿ ಫುಲ್ ಇದು ಈ ಪಾರ್ಟ್ ಇಂದ್ರನಗರಲ್ಲಿ ಎಲ್ಲ ಆಗಲೇ ಖಾಲಿಯಾಗಿ ಹೋಗಿದೆ. ನೋಡ್ಬೇಕು ಸಾಯಂಕಾಲ ಏನೇನು ಬರುತ್ತೆ ಅಂತ. ಸೊ ಇದೇ ಡ್ರೆಸ್ಸು ಫುಲ್ ಗೌನ್. ಇದು ಇವಾಗ ಕಂಫರ್ಟಬಲ್ ಆಗಿರುತ್ತೆ, ಚೆನ್ನಾಗಿದೆ. ಬ್ಯಾಕ್ ಸೈಡು ನೋಡಿರ್ತೀರ ನೀವು, ಇದಿದೆ.
ಬ್ಯಾಕ್ ಸೈಡ್ ಜಾತ್ರೆ. ಇವ್ರು ಬ್ಯಾಕ್ ಸೈಡ್ ಜಾತ್ರೆ ಅಂತಾರೆ. ಜಾತ್ರೆನೇ ಅದು, ಇನ್ನೇನು ಜಾತ್ರೆಯಲ್ಲಿ ಅದು ಇದು ಸಿಕ್ಕಿಸ್ಕೊಂಡು ಓಡಾಡುತ್ತಾರೆ. ಸೊ ನಾನು ಪುಳಿಯೋಗರೆಗೆ ಗೊಜ್ಜು ಮಾಡ್ತಿದ್ದೀನಿ. ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಚಂದ ಏನು ಮಾಡ್ತಿದ್ದೀರಾ ನೀವು? ಕೋಸಂಬರಿಗೆ ದಾಳಿಂಬೆ ಕಟ್ ಮಾಡ್ತಾರೆ. ಒಂದೊಂದೇ ರೆಡಿ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಚಿಕ್ಕ ಒಂದು ಹೂರ್ಣ. ಮೊದಲು ಒಬ್ಬಟ್ಟು ಮಾಡ್ಬೇಕಾದ್ರೆ ಮನೆಯಲ್ಲಿ ಇಷ್ಟು ಅಗಲ ಒಂದೊಂದು ಹೂರ್ಣ ತೊಗೋತೀವಿ. ಇವತ್ತಿಬ್ಬರಿಗೆ ಅಂತ ಇಷ್ಟೇಷ್ಟು ಮಾಡ್ಕೊಂಡಿದ್ದೀವಿ. ಸೊ ಒಂದು ಚಿಕ್ಕದು. ಯುಗಾದಿ ಹಬ್ಬದಲ್ಲಿ ನಾವು ಯಾವಾಗಲೂ ಊರಿಗೆ ಹೋಗ್ತಾ ಇದ್ವಿ, ಯುಗಾದಿ ಹಬ್ಬ ಯಾರು ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿ ನಮ್ಮಪ್ಪ ಎಣ್ಣೆ ಹಚ್ಚೋಕ್ಕೆ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಮದುವೆ ಆದಮೇಲೂ ಅಷ್ಟೇ, ಲಾಸ್ಟ್ ಇಯರ್ವರೆಗೂ ಅವಳೆಲ್ಲ ಫುಲ್ ಓಡಾಡ್ಸ್ಕೊಂಡು ಬರೋರು. ಫುಲ್ ನಮ್ಮ ಮನೆ ಮೇಲೆ ಕೆಳಗಡೆ ಎಲ್ಲ ಓಡ್ಬಿಡ್ತಿದೆ. ಇವತ್ತು ಫೋನ್ ಮಾಡಿದಾಗ ಅದನ್ನೇ ಹೇಳ್ತಾ ಇದ್ರಪ್ಪ, ಮಗ ನೀನು ಇದ್ದಿದ್ದು ಎಣ್ಣೆ ಹಚ್ಚಕ್ಕೆ ಓಡಾಡಿಸ್ಬೇಕಿತ್ತಿಲ್ಲೆಲ್ಲ, ಇವಾಗ ಓಡೋಕ್ಕೂ ಆಗಲ್ಲ ಬಿಡಿ, ನನಗೆ ಸಿಗಾಪತ್ತಿದೆ. ನಾನೇ ಕೂಡ ಹಚ್ಚಿದ್ರು. ಫ್ರೆಂಡ್ಸ್, ಇವಾಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಕೋಸಂಬರಿಗೆ. ಹೆಂಗೋ ಸುಮಾರಾಗಿ ಮಾಡಿದ್ದೀನಿ. ಹೆಂಗೈತೆ ನೋಡಕ್ಕೆ ಒಬ್ಬಟ್ಟು ಥರ ಇದೆಯಲ್ಲ. ರೌಂಡಾಗೇನೋ ಇದೆ. ರೌಂಡ್ ಇಲ್ಲ, ರೌಂಡ್ ಇದೆ. ಇದೊಂದು ರೌಂಡ್ ಇದೆ, ಅದು ಇರೋದು ಮ್ಯಾಪು ಎಲ್ಲ ಸ್ಕ್ವೇರ್ ಎಲ್ಲ ಇದೆ. ಸ್ಕ್ವೇರು ಪೆಂಟಾಗಲ್ಲಿ ಇದಕ್ಕೇನು ಮಾಡ್ತೀರಾ? ಫ್ರೆಂಡ್ಸ್, ಲಂಚ್ ರೆಡಿ. ಕಡಲೆಕಾಳು ಗೊಜ್ಜು, ಅದಕ್ಕೆ ತರಕಾರಿಗಳೇನು ಸಿಗಲಿಲ್ಲ ಇವತ್ತು. ಸೊ ಇದು ಕೋಸಂಬರಿ, ಪುಳಿಯೋಗರೆ, ಒಬ್ಬಟ್ಟು. ಚಂದು ಒಬ್ಬಟ್ಟು ಕಾಲು ಹಾಕೊಂಡು ತಿಂತಿದ್ದಾರೆ, ಅವ್ರಿಗೆ ಕಾಲು ಹಾಕೊಂಡು ತಿಂದ ಅಭ್ಯಾಸ. ಬಟ್ ನಂಗೆ ತುಪ್ಪ. ಹೇಗಿದೆ ಒಬ್ಬಟ್ಟು? ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿ ಚೆನ್ನಾಗಿದೆಯಾ? ಫಸ್ಟ್ ಟೈಮ್ಗೆ ವೆರಿ ಗುಡ್. ಫ್ರೆಂಡ್ಸ್, ಇವಾಗ ಟೀ ಕುಡಿತಿದ್ದೀವಿ ನಾವು. ಸೊ ಊಟ ಆದಮೇಲೆ ಸ್ವಲ್ಪ ಹೊತ್ತು ಮಲಗಿದ್ವಿ. ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ, ಅದು ತುಂಬ ಸೆಕೆ ಆಗ್ತಿತ್ತು, ಅದಕ್ಕೆ ಸೆಕೆ ಆಗ್ತಿತ್ತು ಅದಕ್ಕೆ. ಫ್ರೆಂಡ್ಸ್, ಇವಾಗ ಮಲ್ಕೋಬೇಕು. ಸೊ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಹೋಗಿ ಮುಖ ತೊಳೆದು ಫ್ರೆಶನ್ ಅಪ್ ಆಗಿ ಆಮೇಲೆ ಬಂದು ಮಲ್ಕೋಬೇಕು. ಸೊ ಇವಾಗ ಫುಲ್ಲು ಮುಖ ತೊಳ್ಕೊಂಡು ರೆಡಿ ಆಯಿತು ಮಲ್ಕೋಬೇಕೀಗ. ಚಂದೂ ಇದ್ದಾರೆ. ಸೊ ಡೇ 1 ಮುಗೀತು. ಡೇ 1 ನಮಗೆ ಜಾಸ್ತಿ. ಹೌದು, ಬೇರೆ ಇವಾಗ 21 ಡೇಸ್ದು ಡೇ 1 ಇದು ಲಾಕ್ ಅಲ್ವಾ. ಸೊ ಡೇ 1 ಆಫ್ ಲಾಕ್ಡೌನ್ ಮುಗೀತು. ಮೇ ಬಿ ಹಿಂಗೆ ಹೋಗ್ತಿದ್ರೆ ಜನಗಳೆಲ್ಲ ಹಿಂಗೆ ಹೊರಗಡೆ ಬರ್ತಿದ್ರೆ 21 ದಿನ ಅಲ್ಲ, ಇನ್ನು 2 ತಿಂಗಳಾಗುತ್ತೆ. ಸೊ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಎಲ್ಲಾದರೂ ಮನೆಯಲ್ಲೇ ಇರಿ, ಯಾರು ಹೊರಗಡೆ ಬರಬೇಡಿ. ಏನಾದರೂ ಗ್ರೋಸರಿ ತೊಗೊಳೋದಿದ್ರೆ ಬನ್ನಿ ಅಷ್ಟೇ, ಅದು ಒಬ್ಬರು ಬನ್ನಿ ಯಾರಾದ್ರೂ. ಆದ್ರೂ ಮನೆ ಹತ್ರ ಇರೋ ಶಾಪ್ಗೆ ಹೋಗಿ ತಗೊಳ್ಳಿ, ತುಂಬ ಬೈಕ್ ಗೀಕ್ ಅದೆಲ್ಲ ತುಂಬ ದೂರ ಹೋಗಬೇಡಿ. ಏನಾದರೂ ಹಾಸ್ಪಿಟಲ್ ನೆಸೆಸಿಟಿ ಇದ್ದರೆ ಹೋಗಿ. ಸೊ ಅದು ಬಿಟ್ಟರೆ ಓಡಾಡಬೇಡಿ, ಮನೇಲೇ ಇರಿ. ಊರಲ್ಲಿದ್ದರೆ ಊರಲ್ಲೇ ಇರಿ, ಬ್ಯಾಂಗ್ಳೂರಿದ್ದರೆ ಬ್ಯಾಂಗ್ಳೂರೇ ಇರಿ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹೋಗಬೇಡಿ. ಇವಾಗ ಗೊತ್ತಿಲ್ಲ, ಅಟ್ಲೀಸ್ಟ್ ಬ್ಯಾಂಗ್ಳೂರಲ್ಲಿ ಫೆಸಿಲಿಟೀಸ್ ಇದೆ, ಹಾಸ್ಪಿಟಲ್ಸ್ ಎಲ್ಲ. ಏನಾದರೂ ಆದರೆ ಇಲ್ಲೇ ಹತ್ರ ಹೋಗಿ ತೋರಿಸ್ಕೋಬೋದು. ಬಟ್ ಊರುಗಳಿಗೆ ಹೋದರೆ ಅಲ್ಲಿ ಅಷ್ಟು ಫೆಸಿಲಿಟೀಸ್ ಸಿಗೋಲ್ಲ. ಸೊ ಆದಷ್ಟು ಬ್ಯಾಂಗ್ಳೂರಲ್ಲಿ ಇದ್ದರೆ ಬ್ಯಾಂಗ್ಳೂರಲ್ಲಿ ಇರೋಕ್ಕೆ ಟ್ರೈ ಮಾಡಿ. ಇವಾಗ ಎಷ್ಟೊಂದು ಜನ ಹೋಗ್ಬಿಟ್ಟಿದ್ದಾರೆ ಅಲ್ಲಿ, ಯಾರ್ಯಾರಿಗೆ ಏನೇನೋ ಅಂತ ಗೊತ್ತಿಲ್ಲ. ಸೊ ಆದ್ದರಿಂದ ಆದಷ್ಟು ಮನೇಲೇ ಇರಿ, ಯಾರು ಹೊರಗಡೆ ಬರೋದಕ್ಕೆ ಹೋಗ್ಬೇಡಿ, ಮನೇಲೇ ಬಾಗಿಲು ಹಾಕ್ಕೊಂಡು ಒಳಗಡೆ ಇರಿ. ನಮ್ದು ಒಂದೊಂದ್ಸರಿ ಬೆಳಗ್ಗೆ ಲಾಕು ಓಪನ್ ಆಗಿರಲ್ಲ, ಏನಾದರೂ ಗ್ರೋಸರಿ ತರಕ್ಕೆ ಹೋಗಿ ದಿನ ಮಾತ್ರ ಓಪನ್ ಆಗಿರುತ್ತೆ. ಆದಷ್ಟು ಬಿಗ್ ಬಾಸ್ಕೆಟಲ್ಲೇ ತೊಗೊಳೋದು ನಾವು ಗ್ರೋಸರಿನೂ. ಇವಾಗ ಅದು ಕ್ಲೋಸ್ ಆಗೋಗಿದೆ. ಇದೇ ನೋಡೋಣ, 6 ಡೇಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆದರೆ ಅದರಲ್ಲೇ ಮಾಡಿಕೊಂಡ್ರೆ ಇವಾಗ ಇರೋದ್ರಲ್ಲಿ ಆಗುತ್ತೆ.
ಬಟ್ ವೆಜಿಟೇಬಲ್ಸ್ ಅಷ್ಟೇ, ಅದನ್ನು ಜಾಸ್ತಿ ತರಿಸ್ತಿಲ್ಲ. ಆದಷ್ಟು ಮನೇಲಿ ಏನಿರುತ್ತೆ ಅದರಲ್ಲೇ ಮಾಡ್ಕೊತೀನಿ. ಏನು ಮಾಡೋಕ್ಕಾಗೋದಿಲ್ಲ. ನಾನು ಹುಡ್ತಾಗಂತೂ ಇದೆ ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ನಾವು ಹುಡ್ತಾಗಿಂದ ಗೊತ್ತಿಲ್ಲ. ವರ್ಲ್ಡ್ ವೈಡ್ ಈ ಥರ ಆಗಿರೋದು ಆಲ್ಮೋಸ್ಟ್ 100 years ಮೇಲೆ ಆಯಿತು. ಅದು ಲಾಸ್ಟು ಸ್ಪಾನಿಷ್ ಬಂದಾಗ ಅನ್ಸುತ್ತೆ, ಗೊತ್ತಿಲ್ಲ. ಸೊ ನಾನಂತೂ ಅದು ಸರಿಯಾಗಿ ಗೊತ್ತಿಲ್ಲ. ಬಟ್ ಇದೇ ಫಸ್ಟ್ ಅಲ್ಲಿಗೆ ಬಂದಾಗೆಲ್ಲ ನಾವೆಲ್ಲ ಆರಾಮಾಗಿದ್ದೀವಿ, ಇಲ್ಲಿಗೆ ಬರಲ್ಲ ಅಂದ್ಕೊಂಡ್ವಿ. ಬಟ್ ಇಲ್ಲಿಗೂ ಬಂದಾಯಿತು. ಇಲ್ಲೂ ಇವಾಗ ಬ್ಯಾಂಗ್ಳೂರಲ್ಲೇ 50 ಅಲ್ಲ, ಕರ್ನಾಟಕದಲ್ಲಿ ಟೋಟಲ್ 51 ಆಯಿತು. ಬ್ಯಾಂಗ್ಳೂರ್ 32. ಬ್ಯಾಂಗ್ಳೂರಲ್ಲೇ 15,000 ಪೀಪಲ್ ಕ್ವಾರಂಟೈನಲ್ಲಿದ್ದಾರಂತೆ. ಸೊ ಕ್ವಾರಂಟೈನಲ್ಲಿರೋರು ಮನೇಲೇ ಇರಿ ಅಟ್ಲೀಸ್ಟ್ 14 days. ಇಲ್ಲ ಅಂದರೆ ಹೀಗೆ ಹೊಡ್ಕೊಳ್ಳೋ ಜಾಸ್ತಿ. ಪ್ಲೀಸ್ ಯಾರು ಊರುಗಳಲ್ಲಿ ಮಂಡ್ಯ ಅದೆಲ್ಲ ನೋಡ್ತಿದ್ದೀರಲ್ಲ, ಅವರು ಅಷ್ಟೇ ಊರು ಇಲ್ಲಿ ಯಾರು ಬರಲ್ಲ. ಇವಾಗ ಬೆಂಗಳೂರಿಂದ ಊರಿಗೆ ಹೋಗಿರೋರು ಅಷ್ಟೇ ಊರಿಗೇನೋ ಹೊಟ್ಟೋದ್ರಿ ಸರಿ, ಬಟ್ ಸಪ್ರೇಟ್ ಆಗಿರಿ ಊರಲ್ಲೂ. ಎಲ್ಲರ ಜೊತೆ ಮಿಂಗಲ್ ಆಗೋಕೆ ಹೋಗ್ಬೇಡಿ. ಒಂದು 14 ದಿನ ಹೋಗಿದ್ದೇನೋ ಹೋಗಾಯ್ತು, ಸಪ್ರೇಟ್ ಆಗಿರಿ. ಎಸ್ಪೆಷಲಿ ಮಕ್ಕಳಿಂದ ದೂರ ಇರಿ, ವಯಸ್ಸಾಗಿರೋರಿಂದ ದೂರ ಇರಿ. ಯಾಕಂದ್ರೆ ಅವ್ರಿಗೆ ಬಂದ್ರೇ ತೊಂದರೆ. ನೀವು ಹೆಂಗೋ ಆರಾಮಾಗಿ ಮೇಂಟೈನ್ ಮಾಡ್ಕೊಬಿಡ್ತೀರ, ಮೋಸ್ಟ್ಲಿ ರಿಕವರ್ ಆಗೋಗ್ತೀರ. ಬಟ್ ಅಂಥವ್ರಿಗೆ ಬಂದರೆ ತುಂಬ ಪ್ರಾಬ್ಲಮ್. ಎಸ್ಪೆಷಲಿ ಆಸ್ತಮಾ ಇರೋರಿಗೆ, ಡಯಾಬಿಟೀಸ್ ಇರೋರಿಗೆ, BP ಇರೋರಿಗೆ. ನನ್ನ ಪೇರೆಂಟ್ಸ್ಗೂ ಅಷ್ಟೇ. ಅದಕ್ಕೆ ನಮ್ಮ ಪೇರೆಂಟ್ಸ್ಗೂ ಅವರು ಎಲ್ಲೆಲ್ಲಿದ್ದಾರೆ ಅಲ್ಲೇ ಇರೋದಕ್ಕೆ ಹೇಳಿದ್ದೀವಿ. ಇಲ್ಲಿ ಬರೋದು ಬೇಡ, ಇಲ್ಲ ನಾವು ಅಲ್ಲಿ ಹೋಗೋದು ಬೇಡ. ಅವ್ರು ಹಂಗೆ ಒಬ್ರಿಗೊಬ್ರು ಜಾಸ್ತಿ ಇದು ಮಾಡಬೇಡಿ ಅಂತ ನಾನು ದಿನ ಫೋನ್ ಮಾಡಿ ನಮ್ಮ ಮನೇಲಿ ಹೇಳ್ತಾನೆ ಇದ್ದೀನಿ. ಮಂಡ್ಯ ಮದ್ದೂರಿಗೆ ಬರಲ್ಲ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ. ಸೊ ಅದರಿಂದ ಮದ್ದೂರಿಗೆ ಬರಲ್ಲ ಅಂತ ಅಂದ್ಕೋಬೇಡಿ, ಓಡಾಡಬೇಡಿ ಅಂತ ಡೈಲಿ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳ್ತಿದ್ದೀನಿ. ಸೊ ನಮ್ಮ ಮನೇಲಿ ಅಪ್ಪ ಒಬ್ಬರೇ ಹೊರಗಡೆ ಹೋಗೋದು. ಸೊ ಅಪ್ಪಂಗೆ ಹೇಳ್ತಾನೆ ಇದ್ದೀನಿ ಹೊರಗಡೆ ಹೋಗಬೇಡಿ ಅಂತ. ಸೊ ನೀವು ಆದಷ್ಟು ನಿಮ್ಮ ಪೇರೆಂಟ್ಸ್ಗೆಲ್ಲ ಹೇಳಿ ಬೇರೆ ಬೇರೆ ಕಡೆ ಇದ್ದರೆ ಹೋಗಬೇಡಿ. ಆಮೇಲೆ ಊರುಗಳಲ್ಲಿದ್ದರೆ ಪ್ಲೀಸ್, ನನ್ನ ವ್ಯೂವರ್ಸ್ ಯಾರಾದರೂ ಊರುಗಳಲ್ಲಿದ್ದರೆ, ಮಂಡ್ಯ ಮದ್ದೂರು ಆ ಕಡೆ ಯಾರಾದರೂ ಇದ್ದರೆ, ಯಾವುದಾದ್ರು ಮಂಡ್ಯ ಮದ್ದೂರು ಅಂತಲ್ಲ ಎಲ್ಲ ಕಡೆ, ಅಂದರೆ ಸ್ವಲ್ಪ ದೂರ ಈ ಥರ ಮೇನ್ ಸಿಟಿ ಬಿಟ್ಟು ದೂರ ಇದ್ದರೆ ಅವರು ಅಷ್ಟೇ ಬರೋದಕ್ಕೆ ಹೋಗಬೇಡಿ. ಯಾಕೆಂದರೆ ಆಲ್ಮೋಸ್ಟ್ ಅವತ್ತು ನಿನ್ನೆ ರಾತ್ರಿ ಹೇಳ್ದಾಗ ಎಷ್ಟು ಜನ ಹೋದ್ರು ಅಂತಲೇ ಗೊತ್ತಿಲ್ಲ. ತುಂಬ ಜನ ಎಷ್ಟು ಜನ ಆ್ಯಕ್ಚುಲ್ ಕ್ವಾರಂಟೈನ್ ಇದ್ದವ್ರು ಹೊಟ್ಟೋಗಿದ್ದಾರೋ ಗೊತ್ತಿಲ್ಲ. ಆಮೇಲೆ ಚಿಕ್ಕ ವೆಹಿಕಲ್ಸಲ್ಲೆಲ್ಲ ತುಂಬ ಹತ್ರ ಎಲ್ಲ ಕುತ್ಕೊಂಡು ಮಾಸ್ಕ್ ಹಾಕ್ಕೊಳ್ದೆ ಎಲ್ಲ ಹೋಗಿದ್ದಾರೆ. ಸೊ ಅದರಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದು. ಆದಷ್ಟು ಮನೇಲೇ ಇರಿ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗುತ್ತೆ ಟೈಮು. ಮತ್ತು ಕೆಲಸ ಸ್ಟಾರ್ಟ್ ಆದಾಗ ಚೆಂದ ಹೋದಾಗ ನನಗೆ ಹೆಂಗೆ ಬೋರ್ ಆಗುತ್ತೆ, ಹಾಗೆ ಟೈಮ್ ಸಿಗಲ್ಲ. ಸೊ ಆದಷ್ಟು ಮನೇಲೇ ಇರಿ, TV ನೋಡಿ, ಇಂಟರ್ನೆಟ್ ಇದೆ, ಅದು ಇದು ನೋಡಿ ಹಂಗೆ ಟೈಮ್ ಪಾಸ್ ಆಗುತ್ತೆ. ಇವಾಗ ನಾವು ಹಾಗೆ ಮಾಡ್ತಿರೋದು. ತುಂಬ ಬೋರ್ ಆಗ್ತಾರೆ, ನೀವಿಬ್ಬರೇ ಜಗಳ ಆಡಿ. ನಾವು ಇವತ್ತಾಗಲೇ 2 ಸತಿ ನಮ್ಮನೆ ಕೆಲಸಗಳು ಮಾಡ್ಕೊಳ್ಳಿ. ಯಾಕೆಂದರೆ ಈಗ ಸರ್ವೆಂಟ್ಗಳು ಬರಲ್ವಲ್ಲ, ನಾವೇ ಕೆಲಸ ಮಾಡ್ಕೋಬೇಕು. ಸೊ ಕೆಲಸಗಳು ಮಾಡ್ಕೊಳ್ಳಿ, ಹಿಂಗೆ ಟೈಮ್ ಪಾಸ್ ಆಗುತ್ತೆ. ಅದು ತುಂಬ ಎದುರ್ಕೊಳ್ಳೋದಕ್ಕೂ ಹೋಗ್ಬೇಡಿ. ಐಡಿಯಾಗಳು ವಾರ್ಡ್ರೋಬ್ ಜೋಡಿಸಿಲ್ಲ ಅಂದರೆ ವಾರ್ಡ್ರೋಬ್ ಜೋಡಿಸ್ಕೊಳ್ಳಿ. ಹಳೆ ಫೈಲ್ಸು ಬಿಲ್ಸು ಎಲ್ಲ ಜೋಡಿಸ್ಲಿಲ್ಲ ಅಂದರೆ ಅದು ಜೋಡಿಸ್ಕೊಳ್ಳಿ. ಒಂದೊಂದಾಗೆ ಇನ್ನೂ 20 ದಿವಸ ಮಾಡಬೇಕಿದು. ಮಕ್ಕಳಿದ್ರೆ ಮಕ್ಳ ಜೊತೆ ಎಂಜಾಯ್ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ಸೊ ಆದಷ್ಟು ಮಕ್ಕಳಿಗೆಲ್ಲ ಏನಾದರೂ ಹೊಸದಾಗಿ ಹೇಳ್ಕೊಡೋದು ಅದೆಲ್ಲ ಮಾಡ್ತಾ ಬನ್ನಿ. ನಾವು ಹಾಗೇನೆ ಇವಾಗ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಕೆಲಸ ಇದ್ದೇ ಇರುತ್ತೆ. ಹಬ್ಬ ಇರೋದ್ರಿಂದ ಯಾರಿಗೂ ಅಷ್ಟು ಗೊತ್ತಾಗಲ್ಲ, ನಾಳೆಯಿಂದ ಇನ್ನೂ ಗೊತ್ತಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಬಟ್ ಒಂದೆಲ್ಲ ಒಂದು ಕೆಲಸದಲ್ಲಿ ಬ್ಯುಸಿ ಆಗೇ ಆಗ್ತೀವಿ. ಯಾಕೆಂದರೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು, ಕುಕ್ಕಿಂಗ್ ಮಾಡೋದು, ಸೊ ಒಂದೆಲ್ಲ ಒಂದು ಕೆಲಸದಲ್ಲಿ ನಾವು ಬ್ಯುಸಿ ಆಗೇ ಆಗ್ತೀವಿ. ಆಮೇಲೆ ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ತುಂಬ ಹೆದರಿಕೆ ಬೇಡ. ನನಗೂ ಒಂದೊಂದ್ಸರಿ ಹೆದರಿಕೆ ಆಗ್ತಿರುತ್ತೆ, ತುಂಬ ಸರಿ ಹೆದರ್ಕೊತೀನಿ. ಬಟ್ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇರ್ತೀವಿ. ಪ್ರೆಗ್ನೆಂಟ್ಸ್ ಯಾರಾದರೂ ಇದ್ದರೆ ನೀವು ಅಷ್ಟೇ ಜಾಸ್ತಿ ಕೇರ್ ತೊಗೊಳ್ಳಿ. ಅವಾಗವಾಗ ಹ್ಯಾಂಡ್ ವಾಶ್ ಮಾಡ್ತೀರಿ ಮನೇಲಿದ್ರೂ. ನಾನು ಎಷ್ಟು ಸರಿ ಹ್ಯಾಂಡ್ ವಾಶ್ ಮಾಡ್ತೀನಿ ಚೆಂದ ಬೈತಾರೆ, ತುಂಬ ಸರಿ ಮಾಡ್ತೀಯ ಅಂತ. ಪರವಾಗಿಲ್ಲ, ಇವಾಗ ಪರವಾಗಿಲ್ಲ, ಎಷ್ಟು ಪ್ರಿಕಾಷನ್ ತೊಗೊಂಡ್ರು ಒಳ್ಳೆಯದು. ಹ್ಯಾಂಡ್ ವಾಶ್ ಮಾಡ್ತಾರಿ, ಎಷ್ಟಾಗುತ್ತೆ ಅಷ್ಟು ಅಷ್ಟೇ. ಮತ್ತು ಏನಾದರೂ ಅವಾಗವಾಗ ಸ್ವಲ್ಪ ಮನೆಗೆ ಡೆಟಾಲು ಅದು ಇದರಲ್ಲಿ ಸ್ಪ್ರೇ ಮಾಡಿ, ನಾನು 2 ದಿನಕ್ಕೊಂದ್ಸರಿ ಡೆಟಾಲು ತೊಗೊಂಡು ಸ್ಕ್ರೀನ್ಗಳಿಗೆ ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾನೆ ಇರ್ತೀನಿ. ಡೆಟಾಲ್ನ ನೀರಲ್ಲಿ ಸ್ವಲ್ಪ ಡೈಲ್ಯೂಟ್ ಮಾಡಿಬಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ಮೂಗು ಮುಚ್ಕೊಂಡು ಮಾಡಿ. ಪ್ರೆಗ್ನೆಂಟ್ಸ್ಗಳು ಅಂದರೆ ವಿಂಡೋ ಎಲ್ಲ ಓಪನ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದು ನಾರ್ಮಲ್ ನಾವು ಯೂಸ್ ಮಾಡ್ತಿರೋದು. ಸೆಪ್ಟಿಕ್ ಆದರೆ ಗಾಯಕ್ಕೆಲ್ಲ ಆ್ಯಂಟಿಸೆಪ್ಟಿಕ್ತು, ಸೊ ಅದೇನು ಅಷ್ಟೊಂದು ಇದಾಗಲ್ಲ. ಬಟ್ ಸ್ವಲ್ಪ ಇದಾಗಿರಲಿ ಅಂತ ಮಾಡ್ತೀವಿ.
ಆಚೆಯಿಂದ ಹೋಗಿ ಏನು ಸಾಮಾನು ತಂದ್ರು ಆ್ಯಕ್ಚುಲಿ ಒಂದ್ಸತಿ ಬಿಸಿನೀರಲ್ಲಿ ಸ್ಯಾನಿಟೈಸರ್ ಇದೆ, ಸ್ಯಾನಿಟೈಸರಲ್ಲಿ ಮಾಡಿ, ಇಲ್ಲಾಂದ್ರೆ ಬಿಸಿನೀರಲ್ಲಿ ಕ್ಲೀನಾಗಿ ಸ್ವಲ್ಪ ತೊಳೆದ್ಬಿಟ್ಟು ಅಂದರೆ ಸ್ಯಾನಿಟೈಸರ್ ಅಂದರೆ ಫ್ರೂಟ್ಸ್ಗೆಲ್ಲ ಹಣ್ಣಿಗೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಪ್ಲಾಸ್ಟಿಕ್ಕಲ್ಲಿ ಒಳಗಡೆ ಇದ್ದರೆ ಮಾಡಿ, ಇಲ್ಲ ಹಂಗೆ ಓಪನ್ ಇದ್ದರೆ ಒಂದ್ಸರಿ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಎತ್ತಿಟ್ಕೊಳ್ಳಿ ಎಲ್ಲಾನು. ಸೊ ನಮ್ಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಹೇಳಿದ್ದೀವಿ, ನಾವು ಅಲ್ಲಿ ಇಲ್ಲಿ ಓದಿ ತಿಳ್ಕೊಂಡಿರೋದು, ನಾವು ಮಾಡ್ತಿರೋದು, ಇವಾಗ ಅದು ಫಾಲೋ ಮಾಡ್ತಿರೋದು. ನಾನು ಏನೇ ಬಿಗ್ ಬಾಸ್ಕೆಟಿಂದ ತರಿಸಿದ್ರು ಅದು 24 hours ನಾವು ಅಲ್ಲೇ ಇರುತ್ತೆ, ಆಲ್ಮೋಸ್ಟ್ 2 to 3 days ಅಲ್ಲೇ ಇರುತ್ತೆ. ಅದಾದಮೇಲೆ ನಾವು ಎತ್ಕೊಂಡು ಅದನ್ನೆಲ್ಲ ಸ್ಯಾನಿಟೈಸ್ ಮಾಡಿ, ಪ್ಲಾಸ್ಟಿಕ್ ಇರೋದು ಸ್ಯಾನಿಟೈಸ್ ಮಾಡಿ, ಫ್ರೂಟ್ಸು ತರಕಾರಿಗಳನ್ನೆಲ್ಲ ಬಿಸಿನೀರಲ್ಲಿ ತೊಳೆದು ಆಮೇಲೆ ಇಟ್ಕೊತಾ ಇದ್ದೀವಿ. ಸೊ ಇವಾಗ ಏನು ಮಾಡೋದಕ್ಕಾಗೋದಿಲ್ಲ, ಮಾಡಬೇಕು. ಇದೆಲ್ಲ ಫಾಲೋ ಮಾಡಿ, ನಿಮಗೆ ಫಾಲೋ ಮಾಡಿದ್ರು ಅವಾಗ ಸ್ವಲ್ಪ ನಮ್ಮ ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಓಕೆ ಏನೋ ಒಂದು ಮಾಡ್ತಿದ್ದೀವಿ ಅಂತ, ಮತ್ತು ಸ್ವಲ್ಪ ಭಯನೂ ದೂರ ಇರುತ್ತೆ. ಅದಕ್ಕೆ ಇದೆಲ್ಲ ಫಾಲೋ ಮಾಡಿ. ಆದಷ್ಟು ಸುಮ್ಮನೆ ಪ್ಯಾನಿಕ್ ಆಗಿ ಅದು ಇದೆಲ್ಲ ಬೈ ಮಾಡೋದಕ್ಕೆ ಹೋಗಬೇಡಿ. ಇರುತ್ತೆ, ಎಲ್ಲ ಸಿಗುತ್ತೆ. ಕೆಲವೊಂದು ಇಂಟರ್ನೆಟ್ಟಲ್ಲೆಲ್ಲ ಸುಮ್ಮನೆ ಬೇರೆ ಕಂಟ್ರೀಸ್ದು ಹಾಕೋದು. ನಮ್ಮದು ಮಿನಿಮಮ್ ಅಂದರೆ ರೈಸು ನಾವು ಅದೆಲ್ಲ ಸಿಗುತ್ತೆ. ಅಂದರೆ US ಅಲ್ಲಿ ಇಲ್ಲೆಲ್ಲ ಅವ್ರು ತಿನ್ನೋದೇ ಆಲ್ಮೋಸ್ಟ್ ರೆಡಿ ಟು ಇಟ್ ಅಲ್ವಾ. ಬ್ರೆಡ್ ಇರುತ್ತೆ, ಇಲ್ಲ ಸೀರಿಯಲ್ಸ್ ಇರುತ್ತೆ, ಬನ್ನು ಎಲ್ಲ ಪ್ರಿಪೇರ್ ಮಾಡಿ. ನಮ್ದಾದ್ರೆ ಅಕ್ಕಿ ಬೇಯಿಸ್ಕೊಂಡ್ರೆ ಆಯ್ತು. ಒಂಚೂರು ಬೇಳೆ ಹಾಕಿ ಸಾಂಬಾರು ಮಾಡ್ಕೊಂಡ್ರೆ ಆಯ್ತು. ಉಪ್ಪಿನಕಾಯಿ ಡಬ್ಬಗಳು ಇಟ್ಕೊಂಡ್ಬಿಡಿ. ಸೊ ಬೇರೆ ದೇಶಗಳಷ್ಟು ಅಫೆಕ್ಟ್ ಆಗದೆ ಇರ್ಬೋದು, ಯಾಕಂದರೆ ನಾವು ಎಲ್ಲ ಥರ ಫುಡ್ ತಿನ್ನೋಕ್ಕೂ ರೆಡಿ ಇರ್ತೀವಿ. ಸೊ ಅಷ್ಟು ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ರೀತಿಲಿ ನಾವು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಹರಡ್ಕೊಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಹರಡ್ಕೊಳ್ಳೋದು ತಡಿಸಿದ್ರೆ ಮೇನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದ್ದರೆ 3 feet. ಪ್ಯಾನಿಕ್ ಆಗಬೇಡಿ. ಎಷ್ಟು ಕಡಿಮೆ ಜನ ಇರ್ತೀರ ಅಷ್ಟು ಒಳ್ಳೇದು. ಯಾಕೆಂದರೆ ತುಂಬ ಜನ ಇದ್ದರೆ ಮೇಂಟೈನ್ ಮಾಡೋದು ಕಷ್ಟ. ಅವ್ರದ್ದು ಹೈಜಿನಿಕ್ ಆಗಿದಾರ ಅವೆಲ್ಲ ನೋಡೋದು ಕಷ್ಟ. ಅದಕ್ಕೆ ಒಂದೊಂದೇ ಕಡೆ ಹೋಗಿ ಎಲ್ಲ ಸೇರಬೇಡಿ. ಆದಷ್ಟು ದೂರ ಇರಿ. ಅವಾಗ ಈಗ ನಾವಿಬ್ಬರೇ ಇರೋದ್ರಿಂದ ಚಂದುಗೆ ಹೇಳ್ತಾನೆ, ಚಂದು ಅದು ಮಾಡಿದ್ರೆ ಇದು ಮಾಡಿದ್ರೆ ಅಂತ ಚಂದು ನಾನು ಕೇಳ್ತಾರೆ. ಸೊ ಅದು ಅವಾಗ ಈಸಿ ಆಗುತ್ತೆ. ಆಚೆ ಸಾಮಾನು ತರಕ್ಕೆ ಹೋದ. ಸೊ ಇವಾಗ ಇವಳು ಅಂತ ಹೋಗಲ್ಲ, ನಮ್ಮ ಮನೇಲಿ ನಾನೇ ಅಲ್ಲಿ ಹೋಗೋದು. ನಾನು ಸ್ನಾನ ಮಾಡೋಕ್ಕೆ ಮುಂಚೆ ಏನಾದರೂ ಇದ್ದರೆ ಹೋಗಿ ತಂದ್ಬಿಟ್ಟು ಒಂದೇ ಸತಿ ಸ್ನಾನ ಮಾಡ್ಬಿಡೋದು. ಸೊ ಆ ರೀತಿ ಬರೀ ಕೈ ತೊಳೆಯೋದಲ್ಲ, ಫುಲ್ ಬಾಡಿ ವಾಶ್ ಮಾಡ್ದಂಗೆ ಆಗುತ್ತೆ. ಎಸ್ಪೆಷಲಿ ಅದು ಮಾಡೋದು ಒಳ್ಳೆಯದು. ಯಾಕೆಂದರೆ ಯಾರಾದರೂ ಬಂದಿರೋರು ಎಲ್ಲಾದರೂ ನಾವು ರೋಡಲ್ಲಿ ತರಕ್ಕೆ ಹೋಗ್ಬೇಕಾದ್ರೆ ಸೀನ್ ಇದ್ದರೆ ಅಥವಾ ಕೆಮ್ಮಿದ್ರೆ ಆ ಡ್ರಾಪ್ಲೆಟ್ಸ್ ಆ್ಯಕ್ಚುಲಿ 1/2 hour ಹಂಗೆ ಇರುತ್ತಂತೆ. ಸೊ ನೀವು ಹೋಗ್ಬೇಕಾದ್ರೆ ಅದು ನಿಮ್ಮ ತಲೆ ಕೂದಲು ಗಂಟ್ಕೋಬೋದಿಲ್ಲ, ಕೆನ್ನೆಗೆ ನೀವು ಮಾಸ್ಕ್ ಹಾಕ್ಕೊಂಡೇ ಹೋಗಿರ್ಬೋದು, ಬಟ್ ಕಣ್ಣು ಹತ್ರ ಎಲ್ಲಿ ಬೇಕಾದ್ರೂ ಇರ್ಬೋದು. ಸೊ ಬಂದಿದ ತಕ್ಷಣ ಸ್ನಾನ ಮಾಡೋದು ಒಳ್ಳೆಯದು. ಒಬ್ಬರೇ ಹೋಗಿ, ಯಾರು ಹೋಗ್ತಿರ್ತೀರ ಅವರೇ ಹೋಗಿ. ಸೊ ಆದಷ್ಟು ಅದಕ್ಕೆ ಈಗ ಕೆಲವು ನನಗೆ ನಾನು ಕಮೆಂಟ್ಸಲ್ಲಿ ನೋಡಿದ್ದೆ, 1-2-3 ಜನ ಊರಿಗೆ ಹೊಟ್ಟೋಗ್ಬಿಟ್ಟಿದ್ದೀವಿ ಅಂತ ಬರೆದ್ರಿ. ಸೊ ಅವಾಗ ಫಸ್ಟ್ ಹೋಗಿರೋರು ಓಕೆ ಇವಾಗ ಅಲ್ಲೇ ಇರಿ, ಮತ್ತೆ ಇಲ್ಲಿಗೆ ಬರಬೇಡಿ, ಎಲ್ಲೆಲ್ಲಿ ಇರ್ತೀರೋ ಅಲ್ಲೇ ಇರಿ. ಆದಷ್ಟು ಇನ್ನೇನು ಮಾಡೋದಕ್ಕಾಗೋದಿಲ್ಲ, 2 months ಮಾಡಲೇಬೇಕು. ಮೇ ಬಿ 2 months ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಇವಾಗ ಆಗ್ತಿರೋದೆಲ್ಲ ನೋಡ್ರೆ ಎವ್ರಿ ಡೇ ಇನ್ಕ್ರೀಸ್ ಆಗ್ತಾನೆ ಇದೆ, ಕೌಂಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಆದಷ್ಟು ನಾವೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದರೆ ತಡೆಯೋದಕ್ಕೆ ಆಗೋದಿಲ್ಲ, ಅವರೊಬ್ಬ ಏನು ಮಾಡೋದಕ್ಕಾಗೋದಿಲ್ಲ. ಮೋದಿ 21 days ಅಂತ ಹೇಳಿದ್ದಾರೆ, ಬಟ್ ಆ್ಯಕ್ಚುಲಿ ಮೆಂಟಲಿ ಆಲ್ಮೋಸ್ಟ್ 2 months ತನಕ ಪ್ರಿಪೇರ್ ಆಗ್ಬೇಕು ಅನ್ಸುತ್ತೆ. ಸೊ ಮನೇಲಿ ಸೊ ಎಲ್ಲರಿಗೂ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಆಸೆ ಇರುತ್ತಲ್ಲ. ಸೊ ಫ್ಯಾಮಿಲಿ ಜೊತೆ ಬಿಗ್ ಬಾಸ್ ಮಾಡಿ. ಇವಾಗ ಎಷ್ಟು ಜನ ಇರ್ತೀರ ಅಷ್ಟಷ್ಟು ಜನ ಏನು ಮಾಡೋಕ್ಕಾಗಲ್ಲ. ಸೊ ಯುಗಾದಿ ಹಬ್ಬದಿನ ಬೇರೆ ನನ್ನ ಖುಷಿಯಾಗಿರೋದು ಹೇಳ್ತಾ ಇದ್ವಿ, ಲಾಸ್ಟ್ ಯುಗಾದಿ ಎಲ್ಲ ಹಂಗಿತ್ತು. ಬಟ್ ಈ ಯುಗಾದಿ ಏನು ಮಾಡೋದಕ್ಕಾಗೋದಿಲ್ಲ. ಯುಗಾದಿನ ಖುಷಿಯಾಗಿರೋಕ್ಕೆ ಒಂದಷ್ಟು ನಿಯಮಗಳು ಅಷ್ಟೇ ಡಿಫ್ರೆಂಟ್ ಆಗಿದೆ. ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಲೈಫಲ್ಲಿ, ಏನು ಮಾಡೋದಕ್ಕಾಗೋದು. ಇದೇನು ಎಕ್ಸ್ಪೀರಿಯೆನ್ಸ್ ನಾನು ಮೂವಿಲಿ ನೋಡ್ತಾ ಇದ್ದೆ, ಇಂಗ್ಲೀಷ್ ಮೂವೀಸಲ್ಲಿ ಹಿಂಗೆಲ್ಲ ಆಗುತ್ತಾ ಅಂತ. ಬಟ್ ಇವಾಗ ಅದೇ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀವಿ. ಸೊ ಅಷ್ಟೇ, ಯುಗಾದಿ ಹಬ್ಬದಲ್ಲಿ ಇದೊಂದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಎಲ್ಲ ಅದೇ ಥರ ಮಾಡಿ ಅಂತಲ್ಲ. ಸೊ ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಮಾಡಿ. ಆದಷ್ಟು ಎಲ್ಲ ಕಡೆ ಓದ್ಕೊಂಡು ಏನೇನು ಫಾಲೋ ಮಾಡ್ತಿದ್ದಾರೆ ನೋಡ್ಕೊಂಡು ಮಾಡಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಎಲ್ಲರೂ ದೇವ್ರನ್ನ ಕೇಳ್ಕೊಳ್ಳೋಣ ಒಳ್ಳೇದಾಗಲಿ ಅಂತ. ನಾನು ಪೂಜೆ ಮಾಡ್ಬೇಕಾದ್ರೂ ಅದೇ ಕೇಳ್ಕೊತಿದ್ದೆ, ಬೆಳಿಗ್ಗೆ ಬೇಗ ಹೋಗ್ಸಪ್ಪ ಇದೆಲ್ಲ ಕನಸಾಗ್ಬಿಟ್ಟಿರಲಿ ಅಂತ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ನಾವು. ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿನೇ ಹೇಳಿದ್ದೀವಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಮುಂದಿನ ವ್ಲಾಗ್ ನಾಳೆ. ಸೊ ಫುಲ್ 21 days ಮಾಡೋದು, ಫುಲ್ 21 days ವ್ಲಾಗ್. ಬಿಗ್ ಬಾಸ್ ರಮ್ಯಾ ಖುಷಿಯಾಗಿ, ಬಿಗ್ ಬಾಸ್ ಖುಷಿಯಾಗಿ ಲೈಫ್. 21 days ನನಗೆ ವ್ಲಾಗ್ ಮಾಡೋಕ್ಕಾಗಲ್ಲ, ಅಷ್ಟು ಎನರ್ಜಿ ನನಗಿಲ್ಲ ಇವಾಗ. ಸೊ ಮೊದಲಾಗಿರೋ ಬೇಕಾದ್ರೆ ವ್ಲಾಗ್ ಅಷ್ಟು ವ್ಲಾಗ್ ಮಾಡೋದು ತುಂಬ ಕಷ್ಟ ಇದೆ.
ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಗುಡ್ ನೈಟ್. ಬಾಯ್. ಗುಡ್ ನೈಟ್. ಎಲ್ಲರಿಗೂ ತಿರ್ಗಾ ಯುಗಾದಿ ಹಬ್ಬದ ಶುಭಾಶಯಗಳು. ಸೇಫ್ ಆಗಿರಿ, ಮನೆಯಲ್ಲಿರಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಆಚೆ ಹೋದಾಗ ಒಳಗೆ ಬಂದಾಗ ಫುಲ್ 2 months ಆದ್ಮೇಲೆ ಮತ್ತೆ ಶವರ್ ತೊಗೊಂಡು 2 months ಫಸ್ಟ್ 21 days, ಆಮೇಲೆ ಮೋಸ್ಟ್ಲಿ 2 months, ಆಮೇಲೆ ಮಜಾ. ಸೊ ಅಲ್ಲಿ ತನಕ ಮಜಾ. ನಾನಂತೂ ಹೇಳ್ಬಿಡ್ತೀನಿ ಚಂದಕ್ಕೆ ಏನಂತ ತಿನ್ಬೇಕು ಅಂತ ಹೊರಗಡೆ. ಇವಳು ಬೇರೆ ಪ್ರೆಗ್ನೆಂಟ್ ಅಲ್ಲ, ಅದು ಇದು ತಿನ್ಬೇಕು ಅಂತ ಆಸೆ ಜಾಸ್ತಿ. ಇವಾಗ ಏನೂ ಇಲ್ಲ, ಈಗಲೇ ಆಗ್ಬೇಕಾ ಅಂತ. ಸೊ 2 months ಆದಮೇಲೆ ಹೋಗ್ಬಿಟ್ಟು ತಿನ್ನೋಣ. ಬಾಯ್ ಬಾಯ್ ಬಾಯ್.